ಎಷ್ಟೇ ಸಿದ್ಧತೆ ಮಾಡಿಕೊಂಡು ಅಗೆದ್ರು ಸದ್ಯಕ್ಕೆ ಏನೂ ಸಿಗಲಿಲ್ಲ. ಸ್ಪಾಟ್ ನಂಬರ್ 13ರಲ್ಲಿ ಬರೋಬ್ಬರಿ 20 ಅಡಿ ಅಗೆದಿದ್ದಾರೆ. ಆದರೆ ಅಸ್ಥಿಪಂಜರ ಸಿಕ್ಕಿಲ್ಲ. ಮಾಸ್ಕ್ ಮ್ಯಾನ್ ತೋರಿಸಿದ 2 ಸ್ಪಾಟ್ ಅಲ್ಲಿ, ಅಂದರೆ 13ನೇ ಸ್ಪಾಟ್ ಅಲ್ಲಿನೇ 2 ಜಾಗವನ್ನು ಆತ ಗುರುತು ಮಾಡಿದ್ದಾನೆ. ಅಲ್ಲೂ ಕೂಡ ತಲಾಶ್ ಮಾಡಲಾಗ್ತಾ ಇದೆ. 13ನೇ ಸ್ಪಾಟ್ನ ಸುತ್ತಮುತ್ತ ಕೂಡ ಅಗೆಯುವ ಕೆಲಸ ಆಗ್ತಾ ಇದೆ. JCB ಆಪರೇಟರ್ಗೆ ಅನಾಮಿಕ ವ್ಯಕ್ತಿ ಮಾಹಿತಿಯನ್ನು ಕೊಡ್ತಾ ಇದ್ದಾನೆ, ಅಂದರೆ ಡೈರೆಕ್ಷನ್ಸ್ ಕೊಡ್ತಾ ಇದ್ದಾನೆ. ಆ ಸ್ಪಾಟಲ್ಲಿ ಅಗೀರಿ, ಈ ಸ್ಪಾಟಲ್ಲಿ ಅಗೀರಿ ಅಂತ ಹೇಳಿ ಖುದ್ದು ಆತನೇ ಡೈರೆಕ್ಷನ್ಸ್ ಕೊಡ್ತಾ ಇದ್ದಾನೆ. ಎಷ್ಟೇ ಆಗಿದ್ರೂ ಕೂಡ ಏನೂ ಸಿಗ್ಲಿಲ್ವಲ್ಲ. ಹಾಗಾದರೆ ಈತ ಸುಳ್ಳು ಹೇಳ್ತಾ ಇದ್ದಾನ, ದಾರಿ ತಪ್ಪಿಸ್ತಾ ಇದ್ದಾನ ಗೊತ್ತಿಲ್ಲ. ಸದ್ಯಕ್ಕಂತೂ ಆ ವಿಚಾರ ಗೊತ್ತಿಲ್ಲ. ಬಟ್ SIT ಅಧಿಕಾರಿಗಳು ಮಾಡ್ತಿರೋದು ಒಂದು ಕೆಲಸ, ಆತ ಎಲ್ಲೆಲ್ಲಿ ತೋರಿಸ್ತಾ ಇದ್ದಾನೋ, ಎಲ್ಲೆಲ್ಲಿ ಮಾರ್ಕ್ ಮಾಡ್ತಾ ಇದ್ದಾನೋ ಆ ಸ್ಪಾಟ್ನಲ್ಲಿ ಉತ್ಖನನ ಕೆಲಸ ಆಗ್ತಾ ಇದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ನಿನ್ನೆ ಬರೋಬ್ಬರಿ 15 ಅಡಿ ಆಳವನ್ನು ಅಗೆಯಲಾಗಿತ್ತು. ಏನೂ ಸಿಗಲಿಲ್ಲ. ಮಳೆ ನೀರು ಮಾತ್ರ ಸಿಕ್ತು. ಒಂದಿಷ್ಟು ಗಲೀಜು ಸಿಕ್ತು, ಒಂದಿಷ್ಟು ಪೇಪರ್ ಸಿಕ್ತು, ಅಷ್ಟೇ. ಅದಾದ ಬಳಿಕ ಇವತ್ತು ಬೆಳಗ್ಗೆಯಿಂದ ಮತ್ತೆ ಉತ್ಖನನ ಶುರುವಾಗಿದೆ. ಹೆಚ್ಚು ಕಡಿಮೆ 5 ಅಡಿ ಇನ್ನೂ ಆಳಕ್ಕೂ ಹೋಗಿದ್ದಾರೆ. ಸದ್ಯಕ್ಕೇನೂ ಸಿಕ್ಕಿಲ್ಲ. ಸೇಮ್ ಅದೇ ರೀತಿಯಾಗಿ ಮಣ್ಣು ಸಿಗ್ತಾ ಇದೆ, ಜೇಡಿ ಮಣ್ಣು, ಒಂದಿಷ್ಟು ಗಲೀಜು ಸಿಗ್ತಾ ಇದೆ ಅಷ್ಟೇ. ಒಂದು ಪೇಪರ್ ಸಿಗ್ತಾ ಇದೆ, ಅದು ಇದು ಆಳು ಮುಳು ಸಿಗ್ತಾ ಇದೆ ಅಷ್ಟೇ, ಇನ್ನೇನು ಸಿಗ್ತಾ ಇಲ್ಲ. ಆದರೂ ಕೂಡ ಆ ವ್ಯಕ್ತಿ ಅಂದರೆ ದೂರುದಾರ ತುಂಬ ಕಾನ್ಫಿಡೆಂಟ್ ಆಗಿದ್ದಾನೆ. ಇಲ್ಲ, ಈ ಸ್ಪಾಟಲ್ಲಿ ನೀವು ಉತ್ಖನನ ಮಾಡಲೇಬೇಕು, ಇದೇ ಸ್ಪಾಟಲ್ಲಿ ನಾನು 9ಕ್ಕೂ ಹೆಚ್ಚು ಶವಗಳನ್ನು ಹೂತು ಹಾಕಿದ್ದೀನಿ ಅಂತ ಹೇಳಿ ಪಟ್ಟು ಹಿಡಿದಿದ್ದಾನೆ. ಜೊತೆಗೆ ಒಂದಿಷ್ಟು ಸ್ಪಾಟ್ಗಳನ್ನು ಆತ ಖುದ್ದಾಗಿ ತೋರಿಸ್ತಾ ಇದ್ದಾನೆ, ಡೈರೆಕ್ಷನ್ಸ್ ಕೊಡ್ತಾ ಇದ್ದಾನೆ. ಹಿಟಾಚಿಗೆ ಮತ್ತು ಅಲ್ಲಿ JCB ಆಪರೇಟರ್ಗೆ ಡೈರೆಕ್ಷನ್ಸ್ ಕೊಡ್ತಾ ಇರುವಂಥದ್ದು, ಈ ಸ್ಪಾಟಲ್ಲಿ ಅಗೀರಿ, ಆ ಸ್ಪಾಟಲ್ಲಿ ಅಗೀರಿ ಅಂತ ಹೇಳಿ ತೋರಿಸ್ತಾ ಇದ್ದಾನೆ. ಜೊತೆಗೆ ಖುದ್ದಾಗಿ ಆತ ಕೂಡ ಹೋಗಿ ಇಡೀ ಆ ಜಾಗವನ್ನು ನೋಡ್ಕೊಂಡು ಬರ್ತಾ ಇದ್ದಾನೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ನೀವು ಕೂಡ. ಎಲ್ಲರೂ ಕೂಡ ಅಲ್ಲಿ ಅಧಿಕಾರಿಗಳಿದ್ದಾರೆ. ಅಧಿಕಾರಿಗಳ ಸಮ್ಮುಖದಲ್ಲಿ ಉತ್ಖನನ ಕಾರ್ಯ ಆಗ್ತಾ ಇದೆ. ಆತ ಮಾತ್ರ ಅಲ್ಲಿ ಸುತ್ತು, ಅಂದರೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆಗೆ ಓಡಾಡ್ಕೊಂಡಿದ್ದಾನೆ.